ನಮಸ್ಕಾರ. ಚೈತ್ರ ಕುಂದಾಪುರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಎಲ್ರಿಗೂ ಕೂಡ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಈ ವಿಜಯದಶಮಿ ನಿಮ್ಮೆಲ್ಲರ ಬದುಕಿಗೆ ವಿಜಯವನ್ನೇ ತರಲಿ ಅಂತ ನಾನು ಆಶಿಸ್ತೇನೆ. ಸೊ ನಾನಂತೂ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಹೊರಟಿದ್ದೆ, ಹಾಗಾಗಿ ಗಡಿಬಿಡಿನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ವಿಜಯದಶಮಿ ಇರೋದ್ರಿಂದ ನವರಾತ್ರಿಯ ವಿಶೇಷ ಧಾರ್ಮಿಕ ಸಭೆ ಕೂಡ ಇದೆ, ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹೊರಟಿದ್ದೆ. ಅದರ ನಡುವಲ್ಲಿ ಸೊ ಇವತ್ತಿನ ಒಂದು ರಿವ್ಯೂ ಹೇಳಿಬಿಟ್ಟು ಹೋಗೋಣ ಅಂತ. ನಿನ್ನೆನ ಎಪಿಸೋಡ್ ನೀವು ನೋಡಿರ್ತೀರಿ. ಸೊ ಖಂಡಿತವಾಗ್ಲೂ ಇದನ್ನು ನಿರೀಕ್ಷೆ ಮಾಡಿದ್ವಿ. ಈ ಸೀಸನ್ ಸ್ಟಾರ್ಟ್ ಆದಾಗಲೇ ಬಿಗ್ ಬಾಸ್ ಹೇಳಿದ್ರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ ಮತ್ತು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ. ಸೊ ಅದೇ ಪ್ರಕಾರ ಮಾಡ್ತಿದ್ದಾರೆ. ಆ್ಯಂಡ್ ಈ ಸೀಸನ್ ಏನಿದೆ ಎಲ್ಲ ಸೀಸನ್ಗಿಂತ ತುಂಬ ಕ್ಯೂರಿಯಾಸಿಟಿಗಳನ್ನು ಸೃಷ್ಟಿ ಮಾಡ್ತಿರೋದು. ಯಾಕೆಂದರೆ ಸಾಮಾನ್ಯವಾಗಿ ಬೇರೆ ಸೀಸನ್ಗಳಲ್ಲೆಲ್ಲ ಏನು ಮಾಡ್ತಾಯಿದ್ರು, ಒಂದು 5 ವಾರ 6 ವಾರ ಆದಮೇಲೆ ಸೀಕ್ರೆಟ್ ಟಾಸ್ಕ್ ಕೊಡೋದು, ಸೊ ಈ ಥರ ಎಲ್ಲ, ಅಥವಾ ಇದು ಕಂಟೆಂಡರ್ಶಿಪ್ ಕಳಿಸೋದು, ಆ ಥರ ಎಲ್ಲ ಮಾಡೋರು. ನಮ್ಮ ಸೀಸನಲ್ಲಂತೂ 10 ವಾರ ಆದಮೇಲೆ ಕಂಟೆಂಡರ್ಶಿಪ್ದು ಫಿನಾಲೆ ಕಂಟೆಂಡರ್ಶಿಪ್ದು ಟಾಸ್ಕ್ಗಳು ಶುರುವಾಗಿದ್ದು. ಬಟ್ ಈ ಸೀಸನ್ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಅನ್ನೋದನ್ನು ಹೇಳೋಕ್ಕೋಸ್ಕರನೇ ಅವರು ಫಸ್ಟ್ ವೀಕೇ ಫಿನಾಲೆ ಕಂಟೆಂಡರ್ಶಿಪ್ಪು, ಫಸ್ಟ್ ವೀಕಲ್ಲೇ ಸೀಕ್ರೆಟ್ ಟಾಸ್ಕು, ಸೊ ಈ ಥರ ಎಲ್ಲ ಕೊಡ್ತಾ ಇದ್ದಾರೆ. ನಿನ್ನೆ ಚಂದ್ರಪ್ರಭಾ ಮತ್ತು ಸತೀಶ್ ಅವರನ್ನ ಸೀಕ್ರೆಟ್ ಟಾಸ್ಕ್ ಕೊಟ್ಟು ಕಳಿಸಿರೋವಂಥದ್ದು ಇರ್ಬೋದು, ಮತ್ತು ಫಿನಾಲೆ ಕಂಟೆಂಡರ್ಶಿಪ್ಗೆ ಅವರವರಲ್ಲೇ ಆಗ್ತಾ ಇರುವಂತಹ ಕಿತ್ತಾಟಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ಸೀಸನ್ ಸಿಕ್ಕಾಪಟ್ಟೆ ಸೂಪರಾಗಿ ಹೋಗುತ್ತೆ ಅಂತ. ಆ್ಯಸ್ ಇಟ್ ಈಸ್ ಬಿಗ್ ಬಾಸ್ ಮನೇಲಿ ಮತ್ತೆ ಮನಸ್ತಾಪಗಳಂತೂ ಪ್ರಾರಂಭ ಆಗಿದೆ. ಇದೆಲ್ಲದರ ನಡುವೆ ಖುಷಿಯಾಗಿರೋದು ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ಆಯಾಯ ವ್ಯಕ್ತಿತ್ವಗಳಿಗೆ ತಕ್ಕಾಗಿ ನಡ್ಕೊಳ್ತಾರೆ ಅಂತ. ನಿನ್ನೆ ಮಲ್ಲಮ್ಮ ಅವರನ್ನು ಒಳಗಡೆ ಕರೆಸ್ಕೊಂಡು ನಾನು ಮಾತಾಡ್ತಿರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಂತೆಲ್ಲ ಕೇಳಿರೋದು, ಮತ್ತು ಮಲ್ಲಮ್ಮ ಅವರು ಬಿಗ್ ಬಾಸ್ಗೆ ಒಗಟ್ ಕೇಳಿರೋದು, ಸೊ ಅದನ್ನು ಬಿಡಿಸೋದಕ್ಕೆ ಒದ್ದಾಡಿರೋದು ಬಿಗ್ ಬಾಸ್, ಇದೆಲ್ಲ ಒಂಥರ ತುಂಬ ಖುಷಿ ಕೊಡುತ್ತೆ. ನನಗೆಲ್ಲೋ ಒಂಥರ ಮಲ್ಲಮ್ಮ ಹನುಮಂತು ಥರನೇ ನಿಲ್ಲುವಂಥ ಸಾಧ್ಯತೆಗಳು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ನಿಮಗೆ ಎಮೋಷ್ನಲಿ ಒಂದು ಬಿಗ್ ಬಾಸ್ ಕಡೆಯಿಂದಲೇ ಒಂದು ಸಪೋರ್ಟ್ ಸಿಕ್ಕಿದಾಗ ಆ ಮನೆಯಲ್ಲಿ ಒಂದು ಬೇರೆಯೇ ಒಂದು ಇಮೇಜ್ ಸೃಷ್ಟಿಯಾಗುತ್ತೆ, ಒಂದು ಬೇರೆಯೇ ಒಂದು ಶಕ್ತಿ ಬರುತ್ತೆ. ಸೊ ಅದು ಹನುಮಂತು ವಿಷಯದಲ್ಲೂ ಆಗಿತ್ತು, ಮಲ್ಲಮ್ಮ ವಿಷಯದಲ್ಲೂ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ನನಗೆಲ್ಲ ಒಂದು ಕಡೆ ಮಲ್ಲಮ್ಮ ತುಂಬ ಲಾಂಗ್ ಟೈಮ್ ತನಕ ಉಳ್ಕೊಳ್ತಾರೆ. ಇಫ್ ಇನ್ ಕೇಸ್ ಆಫ್ ಮಲ್ಲಮ್ಮ ಏನಾದರೂ ಒಂಚೂರು ಟಾಸ್ಕ್ ಕಡೆ ಗಮನ ಕೊಟ್ಬಿಟ್ರೆ ಖಂಡಿತವಾಗ್ಲೂ ತುಂಬ ಲಾಂಗ್ ಟೈಮ್ ಉಳ್ಕೊಳ್ತಾರೆ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಹನುಮಂತ ವಿಷಯದಲ್ಲಿ ಹಾಗೆ ಆಗಿತ್ತು. ಸೊ ಹನುಮಂತುಗೆ ಕ್ಯಾಪ್ಟನ್ ರೂಮ್ನ ಒಳಗಡೆ ಲುಂಗಿ ಹಾಕೊಳ್ಳೋದು, ಮತ್ತೊಂದು ಮಾಡಿದಾಗ ವೈಯಕ್ತಿಕವಾಗಿ ಬಿಗ್ ಬಾಸ್ ಅವ್ರ ಹತ್ರ ತುಂಬ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇದ್ರು. ಸೊ ಇದೆಲ್ಲ ಒಂಥರ ಒಂದು ಎಮೋಷ್ನಲ್ ಸಪೋರ್ಟ್ ಎಕ್ಸ್ಟ್ರಾ ಸಿಕ್ದಂಗೆ ಆಗುತ್ತೆ. ಸೊ ಹಾಗಾಗಿ ಮಲ್ಲಮ್ಮ ತುಂಬ ಲಾಂಗ್ ಟೈಮ್ ತನಕ ಬಿಗ್ ಬಾಸ್ ಮನೆ ಒಳಗಡೆ ಉಳ್ಕೊಳ್ಬೋದು ಅನ್ನೋದು ನನ್ನಿದು. ಜೊತೆಗೆ ಮನೆಯವ್ರದ್ದು ಕೂಡ ಸಪೋರ್ಟ್ ಇದೆ, ಮನೆಯವರೆಲ್ಲರ ಕನ್ಸರ್ನ್ ಮಲ್ಲಮ್ಮನ ಮೇಲೆ ಇರೋದ್ರಿಂದ ಸೊ ಅವ್ರು ಸ್ವಲ್ಪ ಸದ್ಯಕ್ಕಂತೂ ಖಂಡಿತ ಸೇಫ್ ಆಗ್ತಾರೆ. ಉಳಿದಿರೋ ಹಾಗೆ ಚಂದ್ರಪ್ರಭಾ ಮತ್ತು ಗಿಲ್ಲಿ ಅವರ ಕಾಮಿಡಿ ವರ್ಕ್ ಆಗ್ತಾ ಇದೆ. ಬಟ್ ಬೇರೆ ಇನ್ನೊಂದಷ್ಟು ಕಂಟೆಸ್ಟೆಂಟ್ಗಳು ಇನ್ನೂ ಏನು ಅಂತ ಅವ್ರು ಅಡ್ಜಸ್ಟ್ ಆಗಿ ಟೈಮ್ ತಗೊಳ್ತಿದ್ದಾರೆ. ಸುಮಾರು ಸಲ ಫಸ್ಟಿಗೆ ತುಂಬ ಸ್ಪೀಡಾಗಿ ಅಡ್ಜಸ್ಟ್ ಆದವ್ರು ಆಮೇಲೆ ಲೇಟಾಗಿ ಇದು ಸ್ವಲ್ಪ ಸ್ಲೋ ಡೌನ್ ಆಗೋದು ಕೂಡ ಇದೆ. ಬಟ್ ಓಕೆ, ಪರವಾಗಿಲ್ಲ, ಎಲ್ಲರೂ ತುಂಬ ನೀಟಾಗಿ ಪಿಕಪ್ ತೊಗೋತಿದ್ದಾರೆ. ಆ್ಯಂಡ್ ಟಾಸ್ಕ್ ವಿಷಯದಲ್ಲಿ ಸುಮಾರು ಜನ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಮನಸ್ತಾಪಗಳು ಈಗಲೇ ಶುರುವಾಗಿದೆ. ಆದರೂ ಇವತ್ತು ಬೆಳಗ್ಗೆ ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಅಶ್ವಿನಿ ಮೇಡಮ್ ಅವ್ರಿಗೆ ಊಟದ ಸಮಸ್ಯೆ ಆಗಿರೋದು ಜಂಟಿಗಳ ಕಾರಣದಿಂದಾಗಿ ಅಂತ. ಸೊ ಬಿಗ್ ಬಾಸ್ ಮನೆ ಅಂದಾಗಲೇ ಹಾಗೆ ಜಂಟಿಗಳು ಮಾಡಿದ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಈಗ ಗಿಲ್ಲಿ ಮತ್ತು ಕಾವ್ಯ ಅವ್ರು ಏನು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಒಂಟಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಸೊ ಇದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಜಂಟಿಗಳು ಯಾವಾಗಲೂ ಯೋಚನೆ ಮಾಡ್ತಾನೆ ಇರಬೇಕಾಗುತ್ತೆ. ಅವರು ಎಲ್ಲಿ ತನಕ ಇವರು ಸೇವಕರಾಗಿರ್ತಾರೋ ಅಲ್ಲಿ ತನಕನೂ ಅವರು ನಮ್ಮದೇನು ಪಾತ್ರ, ನಮ್ಮದೇನು ಅಸ್ತಿತ್ವ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಾವು ಕೂಡ ಇದನ್ನೇ ಮಾಡ್ತಾ ಇದ್ವಿ ನರಕವಾಸಿಗಳಾಗಿ. ಹಾಗಾಗಿ ಸಹಜವಾಗಿ ಅದೊಂದು ಪ್ರಯತ್ನವನ್ನು ಅವ್ರು ಮಾಡ್ತಾ ಇರ್ತಾರೆ. ಸುಮ್ಮನೆ ಅಂತೂ ಯಾರು ಕಂಟೆಸ್ಟೆಂಟ್ಗಳು ಕೂತ್ಕೊಳ್ಳೋಕ್ಕಾಗಲ್ಲ. ನಾವಲ್ಲಿ ಯಾರು ಏನು ಮಾಡಿದ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಕೂಡ ಒಂದು ಕಂಟೆಂಟೇ ಆಗಿರುತ್ತೆ. ನೀವು ಕಂಟೆಂಟ್ನ ಪರ್ಸ್ಪೆಕ್ಟಿವಿಂದ ಬಿಗ್ ಬಾಸ್ನ ನೋಡೋದಾದ್ರೆ ಅವ್ರು ಮಾಡಿದ್ದು ಕೂಡ ಕಂಟೆಂಟೇ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ತಪ್ಪು ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಆದರೆ ಒಟ್ಟು ಒಂದು ಸುದೀಪ್ ಸರ್ದು ಮೊದಲ ಪಂಚಾಯಿತಿ ಆದಮೇಲೆ ಹೆಂಗಿರುತ್ತೆ ಬಿಗ್ ಬಾಸ್ ಮನೆ, ಮಾನಸಿಕವಾಗಿ ಯಾರ್ಯಾರು ಹೆಂಗೆ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗುತ್ತೆ. ಅಲ್ಲಿ ತನಕನೂ ಯಾರು ಏನು ಮಾಡಿದ್ರು ಅದು ಹಾಗೆ ಹೋಗ್ತಾ ಇರುತ್ತೆ. ಸೊ ಫಸ್ಟ್ ಪಂಚಾಯಿತಿ ಆದಮೇಲೆ ಒಂದಷ್ಟು ಮಾನಸಿಕತೆಗಳು, ನೋಡೋ ದೃಷ್ಟಿಕೋನಗಳು ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ನಿನ್ನೆ ಎಪಿಸೋಡ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ಟಾಸ್ಕ್ ಇತ್ತು, ಟಾಸ್ಕ್ಗಳು ಟ್ವಿಸ್ಟ್ ಇತ್ತು,
ಮಲ್ಲಮ್ಮನ ಜೊತೆಗೆ ಬಿಗ್ ಬಾಸ್ ಮಾತಾಡಿದ ರೀತಿ, ಗಿಲ್ಲಿ ಅವ್ರದ್ದು ಕಾಮಿಡಿ, ಚಂದ್ರಪ್ರಭಾ ಮತ್ತು ಒಂದು ಖುಷಿ ಆಗುತ್ತೆ ಏನಂದರೆ ಚಂದ್ರಪ್ರಭಾ ಅವರು ಬರೀ ಕಾಮಿಡಿ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ, ಇನ್ಕ್ಲೂಡಿಂಗ್ ಟಾಸ್ಕ್ ಮತ್ತು ಮನೆಯ ಇನ್ವಾಲ್ವ್ಮೆಂಟ್ ಮೇಲೆ ಕೂಡ ಗಮನ ಹರಿಸ್ತಾ ಇದ್ದಾರೆ. ಮೇ ಬಿ ಅವರು ಜಂಟಿಯಿಂದ ಒಂಟಿ ಆದರೆ ಇನ್ನಷ್ಟು ಜಾಸ್ತಿ ಎಫರ್ಟ್ ಹಾಕ್ಬೋದು ಅಂತ ನನಗೂ ಅನಿಸುತ್ತೆ. ಸೊ ಉಳಿದಿರೋ ಹಾಗೆ ಕೆಲವು ಕಂಟೆಸ್ಟೆಂಟ್ಗಳು ಅವ್ರವ್ರದ್ದು ಜಾನರ್ನ ಪ್ರಕಾರ ಕೆಲಸ ಮಾಡ್ತಿದ್ದಾರೆ, ಬಟ್ ಅವ್ರಿಗಿನ್ನೂ ಸ್ಪೇಸ್ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ ಈ ವೀಕ್ ಎಂಡಲ್ಲಿ ಏನೇನಾಗುತ್ತೆ. ಕಂಟೆಂಡರ್ಶಿಪ್ಗೆ ಹೋದ್ಮೇಲೆ ಕಂಟೆಂಡರ್ಶಿಪ್ ಗೆದ್ದಿರೋರು ಕೊಡೋ ಟಾಸ್ಕ್ ಇದೆಲ್ಲ ಅದು ಇನ್ನೂ ಚೆನ್ನಾಗಿರುತ್ತೆ. ಸೊ ಅದನ್ನು ನೋಡೋವಂಥ ಕುತೂಹಲ ನನಗೂ ಇದೆ. ನೋಡೋಣ. ಸೊ ನಿಮ್ಗೆ ಏನು ಅನ್ನಿಸ್ತು ನಿನ್ನೆ ಎಪಿಸೋಡ್ ಅಂತ ಕಮೆಂಟ್ ಮಾಡಿ. ಸೊ ಇದು ಇವತ್ತಿನ ರಿವ್ಯೂ ಆಗಿತ್ತು. ಮತ್ತು ನಾಳೆ ಸಿಗ್ತೀನಿ. ನಮಸ್ಕಾರ.